ಜೊಯ್ಡಾ ತಾಲೂಕಿನ ಪಣಸೋಲಿ ಜಂಗಲ್ ಸಫಾರಿ ಟಿಕೆಟ್ನಲ್ಲಿ ವಂಚನೆ, ಗ್ರಾಮ ಪಂಚಾಯತ್ ಸದಸ್ಯರಿಂದ ಆಕ್ರೋಶ. ಜೊಯ್ಡಾ ತಾಲೂಕಿನ ಪ್ರವಾಸೋದ್ಯಮಕ್ಕೆ ವಿಶಿಷ್ಟ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ಪಣಸೋಲಿ ಜಂಗಲ್ ಸಫಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುವುದು ವಾಡಿಕೆಯಾಗಿದೆ. ಜಂಗಲ್ ಸಫಾರಿಗೆ ಟಿಕೆಟ್ ನೀಡುವಲ್ಲಿ ಗೋಲ್ಮಾಲ್ ನಡೆಯುತ್ತಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು, ಈ ಬಗ್ಗೆ ಇಂದು ಭಾನುವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ವನ್ಯಜೀವಿ ಇಲಾಖೆಯ ಅಧೀನದಲ್ಲಿರುವ ಪಣಸೋಲಿ ಜಂಗಲ್ ಸಫಾರಿಯು ಪಣಸೋಲಿ ಪರಿಸರ ಅಭಿವೃದ್ಧಿ ಸಮಿತಿಯ ಉಸ್ತುವಾರಿಯಲ್ಲಿ ನಡೆಯುತ್ತಿದೆ. ಪಣಸೋಲಿ ಪರಿಸರ ಅಭಿವೃದ್ಧಿ ಸಮಿತಿಗೆ ಸ್ಥಳೀಯರೊಬ್ಬರು ಅಧ್ಯಕ್ಷರಾಗಿದ್ದರೆ, ಕಾರ್ಯದರ್ಶಿಯಾಗಿ ಉಪ ವಲಯಾರಣ್ಯಾಧಿಕಾರಿಯವರು ಇರುತ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಇಲ್ಲಿ ಜಂಗಲ್ ಸಫಾರಿಗೆ ಹೋಗಲು ಪ್ರತಿಯೊಬ್ಬರು 600 ರೂಪಾಯಿ ಹಣವನ್ನು ನೀಡಬೇಕಾಗುತ್ತದೆ. ಪಣಸೋಲಿಯಲ್ಲಿರುವ ಜಂಗಲ್ ಸಫಾರಿ ಕೌಂಟರ್ನಲ್ಲಿ 600 ರೂಪಾಯಿ ಹಣವನ್ನು ನೀಡಿ ಜಂಗಲ್ ಸಫಾರಿಗಾಗಿ ನಿಯೋಜಿಸಲ್ಪಟ್ಟ ವಾಹನದಲ್ಲಿ ಜಂಗಲ್ ಸಫಾರಿಯನ್ನು ಮಾಡಿಸಲಾಗುತ್ತದೆ. ಒಂದು ವಾಹನದಲ್ಲಿ 6 ಜನ ಜಂಗಲ್ ಸಫಾರಿಗೆ ತೆರಳಿದ್ದಲ್ಲಿ ಆ ವಾಹನದಲ್ಲಿ ಕೇವಲ 4 ಅಥವಾ 5 ಜನರಿಗೆ ಮಾತ್ರ ಟಿಕೆಟ್ ನೀಡಿ ಉಳಿದ 1-2 ಜನರಿಂದ ಪಡೆದ 600 ರೂಪಾಯಿ ಹಣವನ್ನು ನೇರವಾಗಿ ಜೇಬಿಗೆ ಇಳಿಸಲಾಗುತ್ತಿದೆ. ಇಲ್ಲಿ ಸರಿಸುಮಾರು 20 ವಾಹನಗಳಿದ್ದು, ರಜಾ ದಿನಗಳಲ್ಲಿ ಬಹುತೇಕ ಎಲ್ಲ ವಾಹನಗಳು ಜಂಗಲ್ ಸಫಾರಿಗೆ ಟ್ರಿಪ್ ಹೊಡೆಯುತ್ತದೆ. ಉಳಿದ ದಿನಗಳಲ್ಲಿ 7-8 ವಾಹನಗಳು ಸಾಮಾನ್ಯವಾಗಿ ಟ್ರಿಪ್ ಹೊಡೆಯುತ್ತದೆ. ಒಂದೊಂದು ವಾಹನ ಸರಿಸುಮಾರು 7ರಿಂದ 8 ಟ್ರಿಪ್ ಹೊಡೆಯುತ್ತಿದ್ದು, ಪ್ರತಿ ಟ್ರಿಪ್ನಲ್ಲಿ 1-2 ಜನರಿಗೆ ಟಿಕೆಟ್ ನೀಡದೆ ಹಣವನ್ನು ಪಡೆದು ಜೇಬಿಗಿಳಿಸುತ್ತಿರುವುದು ಕಂಡುಬರುತ್ತಿದೆ. ಅದೇ ರೀತಿ ಶನಿವಾರವೂ ಜಂಗಲ್ ಸಫಾರಿಯ ಹಣ ಸ್ವೀಕರಿಸುವ ಕೌಂಟರ್ನಲ್ಲಿ ಈ ವಂಚನೆ ನಡೆದಿದೆ ಎನ್ನಲಾಗಿದೆ. ಸ್ಥಳೀಯರೊಬ್ಬರು ಈ ಬಗ್ಗೆ ಪ್ರಧಾನಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಕೃಷ್ಣ ದೇಸಾಯಿ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಕೃಷ್ಣ ದೇಸಾಯಿ ಅವರು ತಕ್ಷಣವೇ ಜಂಗಲ್ ಸಫಾರಿಯ ಹಣ ಸ್ವೀಕರಿಸುವ ಕೌಂಟರ್ಗೆ ತೆರಳಿ ಅಲ್ಲಿಯ ಕಚೇರಿ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಜಂಗಲ್ ಸಫಾರಿಗೆ ತೆರಳಲು 2 ವಾಹನದಲ್ಲಿದ್ದ ಸಂಖ್ಯೆಗಿಂತ ಕಡಿಮೆ ಜನರಿಗೆ ಟಿಕೆಟ್ ನೀಡಿ, ಅಂದರೆ 3 ಜನರ ಹಣವನ್ನು ಜೇಬಿಗಿಳಿಸಿರುವುದು ಕಂಡುಬಂದಿದೆ. ಈ ಬಗ್ಗೆ ಕೃಷ್ಣ ದೇಸಾಯಿ ಅವರು ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿ ವಂಚನೆ ಎಷ್ಟು ವರ್ಷಗಳಿಂದ ನಡೆಯುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಂಗಲ್ ಸಫಾರಿಯ ಹಣ ಸ್ವೀಕರಿಸುವ ಕೌಂಟರ್ನ ಸಿಬ್ಬಂದಿಗಳು ಮತ್ತು ಪರಿಸರ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಯೂ ಆಗಿರುವ ಉಪ ವಲಯಾರಣ್ಯಾಧಿಕಾರಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಮಾಹಿತಿಯ ಪ್ರಕಾರ ಒಂದು ವಾಹನದಿಂದ ಒಂದಿಬ್ಬರಂತೆ ಪ್ರತಿದಿನಕ್ಕೆ ಕನಿಷ್ಠ 50ರಿಂದ 100 ಜನರವರೆಗೆ ಟಿಕೆಟ್ ನೀಡದೆ ಅವರ ಹಣವನ್ನು ಜೇಬಿಗಿಳಿಸಿ ವಂಚನೆ ಮಾಡಲಾಗುತ್ತಿದೆ ಎನ್ನುವ ಆರೋಪ ಇದೀಗ ಪಣಸೋಲಿಯ ಜಂಗಲ್ ಸಫಾರಿಯ ಟಿಕೆಟ್ ಕೌಂಟರ್ ಮೇಲಿದೆ. ಇದಕ್ಕೆ ಪರಿಸರ ಅಭಿವೃದ್ಧಿ ಸಮಿತಿಯವರು ನೇರ ಹೊಣೆಗಾರರಾಗಿರುತ್ತಾರೆ ಎಂಬ ಮಾತು ಚರ್ಚೆಯಲ್ಲಿದೆ. ಈ ಬಗ್ಗೆ ಪಣಸೋಲಿಯ ಜಂಗಲ್ ಸಫಾರಿ ಟಿಕೆಟ್ಗೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಕೃಷ್ಣ ದೇಸಾಯಿ ಅವರು ಸೇರಿದಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮೇಡಮ್ सांगला एक गोष्ट जी गोष्ट मॅडम सांगला तुम्ही ಬೆಳಿಗ್ಗೆ ದುಡ್ಡು ಬಂದು ಹಿಂಗಾಗೈತೆ ಅಂತ ಮೇಡಮ್ ಹೇಳಿದ್ರಿ. एकच मिनिट ಮೇಡಮ್ ಹೇಳಿದ್ರಿ ಇಬ್ರು ಯಾಕೆ ಹೇಳಿಲ್ಲ? नो सकाळचे काय झाले मॅडम गोष्ट सांगत आहे ह्यांच्यान किती सांगणार मी फर्स्ट काय माझे उत्तर दे. यांच्या फर्स्ट सकाळी 2100 गेले मॅडमाक सांगत आहे त्यांच्यानी. ती का खबर आहे गोष्ट 2100 गेले म्हणून ನಿಮ್ಮ ಸೆಕ್ರೆಟರಿ ಅವರಲ್ಲ, ಅವ್ರಿಗೆ ಡೈಲಿ ಕ್ಯಾಶ್ ರಿಪೋರ್ಟ್ ಕೊಡಬೇಕಲ್ಲ ನೀವು. मग 2000 सकाळचे कसे दिले ह्यांच्यानी 2100 रुपये कसे दिले कसे? खंडूक खंडूक किती व्हायचा बाहेर किती बदला तुझ्या काय कामाचा बसले तुझ्या काय कामाचा तुझ्या काय तुका काय काम असा यांचे ಅದು ಯಾಕೆ ನೀವು ಅಮೌಂಟ್ ನೀ ಯಾಕೆ ಹಾಕ್ತಿ ಯಾಕೆ ಹಚ್ಚಿ ನೀ ಕೈಲೇ ಹಾಕಂಗ ಆಯ್ತು ನೀ ಕೈಲೇ ದುಡ್ಡು ಕೊಡು ನೀ ಕೈಲೇ ದುಡ್ಡು ಕೊಡು मग नाही कोणी ನೀ ಹಾಕ್ತಿ ಟಿಕೆಟ್ ತೆಗಿತಿ ದುಡ್ಡು ನೀ ಹಾಕ್ತೈತಿ ಬರಬ್ಬರ್ ಗಾಡಿ ತೆಗಿಯಲ್ಲ ಕರೆಕ್ಟ್ ಯಾರು ದುಡ್ಡು ಅದ ಭರ್ಪೂರ್
हे आता नो हे खूप दिवसासून त्याला माझ्याकडे तो मारता भरपूर मारू लागेल ನಿಮ್ದೆಲ್ಲ ಅದ ನನಗೆ ಹೇಳಬೇಕ್ರಲ್ಲ ಮತ್ತೆ ಅವ ಯಾಕೆ ಕೊಡ್ತಾ ಮತ್ತೆ ಅವನಿಗೆ ಅವ ಈಗ ಯಾಕೆ ಟಿಕೆಟ್ ಅವ ಯಾಕೆ ಕೊಡ್ದ ಟಿಕೆಟ್ ಈಗ ಟಿಕೆಟ್ ಯಾಕೆ ಕೊಡ್ದ ಅವ ನಾನು ನಿನ್ನೆ ಮೊನ್ನೆ ಹೇಳಿದೆ ನನ್ನ ಕಡೆ ಅವ ಬರಂಗಿಲ್ಲ ನಮ್ಮ ಸಂಬಂಧ ಪಪ್ಪಿನ ಹೇಳಿದೆ ಅದನ್ನ ಅವ್ನು ಪಪ್ಪಿನ ಬಿಡು ಅವ ಹೊಡಂಗಿಲ್ಲ ಟಿಕೆಟ್ ಅದು ಈಗ ಯಾಕೆ ಟಿಕೆಟ್ ಹೊಡೆದವ ನಿನ್ ಬಂದು ಒಂದು ಜನದ ಟಿಕೆಟ್ ಯಾಕೆ ಹೊಡ್ಕೊಂಡು ಹೋದ ಅವ ಬಂದು ಒಳಗೆ ಮತ್ತೆ ಯಾಕೆ ಕೊಡ್ತೇನೆ ನಿಂದ ಹೆಂಗ್ ಸಂಬಂಧ ನಿಂದ ಹೆಂಗ್ ಸಂಬಂಧ तुका काय संबंध रे तुका काय संबंध एडीसीचो तू कित्याक बसता हांगा तू हांगा तुका दवरला तुका हांगा दवरला कामा तुझे काय काम तुका पगार कोण दिता काय सांगला गणेशान बी केला बाळीन बी केला केला ह्यांनी टिका करता म्हणजे ह्यांका पगार ह्यांका डिपार्टमेंटचो दिवजा म्हणणार ते मी ह्यांका घेता पगार हा हांगा पगार घेता न्हू फुकट कोण करता मी म्हाका कोण रुपये मी कित्याक करना 1000 रुपये ह्यांका दिले 2000 सेटिंग असं न्हू करता न्हू कोण फुकट येऊन करता हांगा सकाळी आम्ही डायरेक्ट सांगता तुका आम्ही फाटल्या मी सांगता आता सांगता सांग न्हू तू काय ते केला ते आणि आमकां तू सांगा ते तू काय सांगते होतो ना आमका सांगतले आणि आमच्या हेतू येले की हे केलं ते केलं आमका आहे ना त्या अध्यक्षा पुढला येतो तो अध्यक्ष सांगतो सांगता त्या अध्यक्ष